ಹಲೋ 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 ಎಲ್ಲರಿಗೂ ನಮಸ್ಕಾರ. ನಾನು ಇವಾಗ ಬೆಂಗಳೂರಿನಲ್ಲಿರುವಂತಹ ಏಷ್ಯಾ ಮಾಲ್ ಆಫ್ ಏಷ್ಯಾ ಪಿಯೋನಿಕ್ಸ್ ಅಲ್ಲಿ ಬಂದಿದ್ದೀನಿ. ಯಾರಾದರೂ ವೀಕೆಂಡಲ್ಲಿ ನೋಡಬೇಕು ಅಂದರೆ, ಯಾರೂ ನೋಡಿಲ್ಲ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಸರ್ತಿ ಬಂದು ನೋಡಿ. ಎಲ್ಲ ಫುಲ್ ವಿಡಿಯೋ. ಏನಂತೀರಾ, ಹೆಂಗಂತೀರಾ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸ್ಕೊಡಿ ಹೆಂಗಿದೆ ಮಾಲ್ ಅಂತ. ಏಷ್ಯಾಗೆ ಎಂಟ್ರಿ ಆಗುವಂತಹ ಗೇಟ್, ಲೈಟ್ನಿಂಗ್ ಗೇಟ್, ಇಂಡಿಯಾ ಲೈಟ್ ಫೆಸ್ಟಿವಲ್. ಸೂಪರ್ ಬ್ರೋ, ಇವಾಗ ಸೂಪರ್ ಬ್ರೋ ಏಷ್ಯಾ ಯಲಹಂಕ ಹತ್ರ ಜೈಪುರ್ ಮತ್ತು ಬ್ಯಾಟನ್ಪುರ ಸೆಂಟ್ರಲ್ ಬರುತ್ತೆ. ಇದು ಎಂಟ್ರಿಯಲ್ಲಿ ಬರುವಂತಹ ಗ್ಲಾಸಿನ ಪಂಜರ ಅಂದ್ಕೊಳ್ಳಿ. ನಿಮಗೆ ಎಲ್ಲ ವಿಧವಾದ ಬ್ರ್ಯಾಂಡೆಡ್ ವಾಚ್ಗಳಿಂದ ಹಿಡಿದು ಶೂಗಳಿಂದ ಹಿಡಿದು ಸೂಟುಗಳು, ಎಲ್ಲ ಬ್ರ್ಯಾಂಡ್ಗಳು ಬ್ರ್ಯಾಂಡೆಡ್ ಇಲ್ಲಿ ಸಿಗುತ್ತೆ. ಬಂದು ಒಂದು ಸತಿ ವಿಸಿಟ್ ಮಾಡಿ ನೋಡಿ, ಮನಸ್ಸಿಗೆ ಆನಂದನಾಗುತ್ತೆ. ನಿಮಗಿಷ್ಟ ಆದರೆ ತಗೊಳ್ಳಿ, ಇಲ್ಲ ಅಂದರೆ ಇಲ್ಲ. ಯಾವುದೇ ಎಂಟ್ರಿ ಫೀಸ್ಗಳು ಆ ಥರ ಏನಿಲ್ಲ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಕಂಪಲ್ಸರಿ ಬಂದು ನೋಡಿ. ಒಂದು ಸತಿ ನೋಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ನಾನು ನನ್ನ ಹೆಂಡತಿ ಮತ್ತು ನನ್ನ ತಮ್ಮನ ಜೊತೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಸೊ ಹೋಗಿದ್ವಲ್ಲ, ಸುಮ್ಮನೆ ವಾಪಸ್ ಬರೋಕ್ಕಾಗುತ್ತಾ? ಅದಕ್ಕೆ KFC ತಗೊಂಡು ತಿಂದ್ವಿ. ಕ್ವಾಲಿಟಿಯಲ್ಲಿ ಬೆಸ್ಟಾಗಿ ಕೊಡ್ತಿದ್ದಾರೆ KFC ಅವರು, ತುಂಬ ಚೆನ್ನಾಗಿದೆ. KFC ಕೂಡ ಒಂದು ಬ್ರ್ಯಾಂಡೆಡ್ ತಾನೇ, ಸುಮ್ಮನೆ ಆಗುತ್ತಾ? 627.90 ಬರೀ ಚಿಕನ್ಗೆ ಆಯಿತು. GST ಎಲ್ಲ ಸೇರಿ 700 ಚಿಲ್ಲರೆ ಆಯಿತು. 12 ಪೀಸು ಚೆನ್ನಾಗಿತ್ತು. ಎಲ್ಲ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಚಿಕನ್ ಮಾತ್ರ 12 ಪೀಸ್ ಕೊಟ್ಟಿತ್ತು. 100 ರೂಪಾಯಿ ಎಕ್ಸ್ಟ್ರಾ ಆಯಿತು, ಏನಕ್ಕೆ ಫ್ರೆಂಚ್ ಫ್ರೈಸ್ಗೆ ಮತ್ತು ಜ್ಯೂಸ್ಗೆ. ಇಲ್ಲಿ ಎಲ್ಲ ವಿಧವಾದ ಫುಡ್ಗಳು, ಚೈನೀಸು, ಜಪಾನೀಸು, ಇಂಡಿಯನ್, ಎಲ್ಲ ಥರದ ಫುಡ್ಡು ಸಿಗುತ್ತೆ. ಅದರ ಜೊತೆಗೆ ಮಕ್ಕಳು, ದೊಡ್ಡವರು ಎಲ್ಲ ಆಡ್ಬೋದು ಅಂತ ಗೇಮ್ ತುಂಬ ಚೆನ್ನಾಗಿದೆ. ಸೊ ಸ್ವಲ್ಪ ಕಾಸ್ಟ್ಲಿ ಗೇಮ್ಸ್ ನಾನು ವಿಚಾರಿಸಿದೆ. ಮಿನಿಮಮ್ 2500 ಗೇಮ್ ಬೇಕಾಗುತ್ತೆ. ಸೊ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಬಟ್ ಎಂಜಾಯ್ ಮಾಡಬೇಕಂದ್ರೆ ಇಂಥ ಜಾಗ ನಿಜವಾಗ್ಲೂ ಸೂಪರ್. ಇದು ಮಾಲ್ ಆಫ್ ಏಷ್ಯಾ 3 ಅಂತಸ್ತಿನ ಬಿಲ್ಡಿಂಗ್ ಆಗಿದ್ದು, ಕೆಳಗಡೆ ಅಂಡರ್ಗ್ರೌಂಡ್ ಬಿಲ್ಡಿಂಗ್ ಕೂಡ ಇದೆ.
ನಾವು ಕೆಳಗಡೆ ಹೋಗಿಲ್ಲ, 3 ಅಂತಸ್ತು ಮಾತ್ರ ನೋಡಿದ್ದು. ಸೊ ಒಂದು ತೃಪ್ತಿ, ಒಂದು ಖುಷಿ ಆಯಿತು ಅಂದರೆ ತಪ್ಪೇನಿಲ್ಲ. ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಎಲ್ಲ ಬ್ರ್ಯಾಂಡ್ಗಳು, ಎಲ್ಲ ಅವರು ಇಕ್ಕಿರುವಂತಹ ಆ ಡಿಸೈನ್ಸು, ಬ್ಯಾಕ್ಗ್ರೌಂಡು, ಡಿಸ್ಪ್ಲೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಸತಿ ವಿಸಿಟ್ ಮಾಡಿ, ತಪ್ಪೇನಿದೆ. ಮಾಲ್ ಮುಂದೆ ವಾಟರ್ ಶೋ, ಇದು ಒಂಥರ ಅಟ್ರಾಕ್ಷನ್. ಎಂಟ್ರಿ ಆಗ್ತಾ ತಕ್ಷಣವೇ ನಮ್ಗೆ ಇಂಪ್ರೆಷನ್ ಕೊಡೋದು ಇದೇನೆ ನೋಡಿ. ಆ ಬಿಲ್ಡಿಂಗ್ ಮಧ್ಯೆ ಬ್ಯಾಕ್ಗ್ರೌಂಡು, ಆ ಕುದುರೆಗೆಲ್ಲ ಲೈಟಿಂಗ್ಸು, ಇವೆಲ್ಲ ನಮಗೆ ಹೋದ ತಕ್ಷಣ ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತೀವಲ್ಲ. ಸೊ ಅದನ್ನೇ ಮಾಡೋರೆ ಈ ಮಾಲ್ ಅವರು.